ಎರಡು ಗಂಭೀರವಾದಂತ ವಿಚಾರಗಳು. ಬಸ್ ದರ ಏರಿಕೆ ಇದು ಅವೈಜ್ಞಾನಿಕ. ಒಂದು ಕಡೆ ಮಹಿಳೆಯರಿಗೆ ಉಚಿತ ಫ್ರೀ, ಮತ್ತೊಂದು ಕಡೆ ಗಂಡಸರಿಗೆ ದರೋಡೆ. ಇದು ಭಾರಿ ದೊಡ್ಡ ತಾರತಮ್ಯ. ದೇಶದ ಇತಿಹಾಸದಲ್ಲೇ, ಪ್ರಪಂಚದ ಇತಿಹಾಸದಲ್ಲೇ, ದೇಶ ಯಾಕೆ ಪ್ರಪಂಚದ ಇತಿಹಾಸದಲ್ಲೇ ಗಂಡು ಬೇರೆ ಹೆಣ್ಣು ಬೇರೆ ಅಂತೇಳಿ ಎಲ್ಲೂ ಮಾಡಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಬಹಳ ಗೌರವ ಇದೆ, ವಿಶ್ವಾಸ ಇದೆ, ಪ್ರೀತಿ ಇದೆ. ಅವರಿಗೆ ತಾವು ಉಚಿತ ಕೊಟ್ಟು ಸಂತೋಷ, ಗೃಹಲಕ್ಷ್ಮಿ ಕೊಟ್ಟರು ಸಂತೋಷ. ಆದ್ರೆ ಪುರುಷರಿಗೆ ಗಂಡಸರನ್ನ ನೀವ್ ಯಾಕೆ ಕಡೆಗಾಣಿಸ್ತೀರಿ? ಸಿದ್ದರಾಮಯ್ಯನವರ ಸರ್ಕಾರ ಇದು ನಿಮ್ಮದೇ ಚಿಂತನೆನ? ಯಾರು ನಿಮಗೆ ಈ ಒಂದು ಚಿಂತನೆ ಕೊಟ್ಟವ್ರು? ಯಾರು? ಯಾವ ಉದ್ದೇಶಕ್ಕೆ ಮಾಡಿದ್ಮೇಲೆ ನೀವು ಗಂಡ ಹೆಂಡತಿ, ಅಣ್ಣ ತಂಗಿ, ಅಕ್ಕ ತಮ್ಮ, ತಾಯಿ ತಂದೆ ಬೇರೆ ಬೇರೆ ಮಾಡ್ಬಿಟ್ರಿ. ಈ ಬೇರೆ ಬೇರೆ ಮಾಡಿರೋದು ಶಾಸ್ತ್ರದವ್ರು ಹೇಳ್ತಾರೆ ಇದು ಪಾಪದ ಕೆಲಸ ಅಂತ ಹೇಳ್ತಾರೆ. ನಾವ್ ಹೇಳ್ತಾ ಇಲ್ಲ ಗಂಡು ಹೆಣ್ಣುಗಳನ್ನ ಬೇರೆ ಮಾಡೋ ಸರಿ ಇಲ್ಲ ಅಂತ. ಒಂದು ಅಪಮಾನ, ಗಂಡಸರಿಗೆ ಅಪಮಾನ, ಅಗೌರವ. ಪಾಪ ಇದನ್ನ ಹೆಣ್ಮಕ್ಳು ಒಪ್ಪೋದಿಲ್ಲ. ಹೆಣ್ಮಕ್ಳು ಅವರು ಉಚಿತ ಕೊಟ್ಟಿದ್ದೀರಿ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರ ತಂದೆ, ಅಣ್ಣ, ಗಂಡ, ತಮ್ಮ ಇವರು ಕೊಡದೇ ಇರೋದು ಹೆಣ್ಣು ಮಕ್ಕಳಿಗೂ ನೋವಾಗಿದೆ. ನಾವು ಹೇಳ್ತಾ ಇದೀವಿ ಗಂಡಸರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ ಮಾಡಲೇಬೇಕು. ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡ್ಲೇಬೇಕು. ಗೃಹಲಕ್ಷ್ಮಿ ಅಂತ ನೀವು ಹೆಣ್ಣು ಮಕ್ಕಳು ಕೊಡ್ತೀರಿ, ಅಲ್ಲೂ ಗಂಡಸರು ನೋವು ಪಡಬೇಕಾಗಿದೆ. ಏನ್ ನಮ್ಮ ಮನೆಯವರು ದುಡ್ಡು ಬರ್ತೇನೆ ನನಗೆ ಏನು ಇಲ್ವಲ್ಲ ಅಂತ. ಇದೊಂದು ಏನಾಗಿದೆ, ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ. ಸಿದ್ದರಾಮಯ್ಯನವರೇ, ಈ ಮುಂದೆ ಬರುವ ಆಯವ್ಯಯದಲ್ಲಿ ಯೋಚನೆ ಮಾಡಿ ತಾರತಮ್ಯ ತೆಗೀರಿ, ಬಸ್ ದರ ಇಳಿಸಿ. ನಾವು ಕನ್ನಡ ಚಳವಳಿ ಪಕ್ಷ ಗಂಡಸರ ಪರವಾಗಿ ಗಂಡಸರ ಪಾರ್ಟಿಯನ್ನೇ ಇಡೀ ರಾಜ್ಯಾದ್ಯಂತ ಸಂಘಟಿಸ್ತೇವೆ. ಗಂಡಸರಿಗಾಗಿ ಬರೀ ನಾನು ಒಬ್ಬನೇ ಅಲ್ಲ, ಅವ್ರ ಮನೆ ಹೆಂಗಸರು ಸುಧಾ ನಮ್ಮ ಯಜಮಾನರು ಕೊಡಿ, ನಮ್ಮ ತಂದೆ ಕೊಡಿ, ನನ್ನ ತಮ್ಮನ ಕೊಡಿ, ನಮ್ಮ ಅಣ್ಣನ ಕೊಡಿ ಅಂತ ಕೇಳೋ ಕಾಲ ಬರುತ್ತೆ. ಆದ್ರಿಂದ ನೀವು ಬೇರೆ ಬೇರೆ ಮಾಡದೆ ಗಂಡಸರಿಗೂ ಉಚಿತ ಕೊಡಬೇಕು ಮತ್ತು ಈ ಏರಿಕೆಯನ್ನ ತಡೆ ಹಿಡಲೇಬೇಕು. ಯಾವುದೇ ಕಾರಣಕ್ಕೂ ಏರಿಕೆ ಮಾಡಬಾರ್ದು ಅಂತೇಳಿ ಬಸ್ನೊಳಗೆ ಕುಳಿತು ಸತ್ಯಾಗ್ರಹ ಮಾಡೋದಕ್ಕೆ ರಾಮನಗರದಲ್ಲಿ ಕನ್ನಡ ಚಳವಳಿ ಪಕ್ಷ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ತಾವು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತೀವಿ. ಗಂಡಸರಿಗೂ ಗಂಡಸರಿಗೂ